ಅವಳು ಯಾವ ಮ್ಯಾಜಿಕ್ ಕಲ್ತಿದ್ಲೋ ಏನೋ. ಮೋಸ್ಟ್ಲಿ ವಶೀಕರಣ ಅಂದರೆ ಅದೇ ಅನಿಸುತ್ತೆ. ಬರಲಿ, ಪರವಾಗಿಲ್ಲ. ಇನ್ನೇನು ಮೊದಲ ಚುಂಬನ ಆಗುವುದರಲ್ಲಿತ್ತು. ಬಡ್ಡಿ ಮಗ ಮಳೆರಾಯ ವಿಲನ ಆಗೇ ಬಿಟ್ಟ. ಕೊಡೆ ತಂದಿದ್ದು ಯೂಸ್ ಆಯಿತು, ಅದು ಬೇರೆ ಮಾತು. ಅದೆಷ್ಟು ದೂರ ಹೋದ್ವೋ ಏನೋ, ಲೆಕ್ಕ ಹಾಕೋಕ್ಕೆ ಟೈಮೇಲಿತ್ತು. ಬಟ್ ಎಲ್ಲ ನೆನಪುಗಳನ್ನು ಪುಟ ಸೇರಿಸಿಡೋ ದಿನ ಬಂದೇ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅವತ್ತು January 1st. ಸೂರ್ಯ ಹುಟ್ಟಿದ ಲೇಟೋ ಅಥವಾ ನಾನು ಎದ್ದಿದ್ದು ಲೇಟೋ, ಒಟ್ಟಿನಲ್ಲಿ ಮಧ್ಯಾಹ್ನ ಆಗಿತ್ತು. ರಾತ್ರಿ ಕುಡಿದ ಎಣ್ಣೆಯ ಮತ್ತೋ ಅಥವಾ ಅವಳ ಕಾಲ್ ಮತ್ತೆ ಬಂತು. ಏನೋಪ್ಪ, ಹ್ಯಾಂಗ್ ಓವರ್ ಅಂತೂ ಸಾಕಾಗಿತ್ತು. ಒಂದೆರಡು ಕಸ್ಟಮರ್ ಕೇರ್, ಉಳಿದಿದ್ದು ನನ್ನವಳ ಫ್ರೆಂಡ್ದು. ಮೋಸ್ಟ್ಲಿ ನ್ಯೂ ಇಯರ್ ವಿಶ್ ಮಾಡೋಕ್ಕಿರಬೇಕು ಅಂದ್ಕೊಂಡೆ. ಬಟ್ ನಮ್ಮ ಹುಡುಗಿದು ಒಂದೇ ಒಂದು ಫೋನ್ ಇಲ್ಲ. ಅಟ್ಲೀಸ್ಟ್ ಮೆಸೇಜ್ ಅದೂ ಇಲ್ಲ. ಮನಸ್ಸೇನೋ ಕೆಡಬಯಸ್ತು. ಟೆನ್ ಟೈಮ್ಸ್ ಡಯಲ್ ಮಾಡಿದೆ, ನೋ ಯೂಸ್. ಮಂಜುನಾಥ್ ಹಾಸ್ಪಿಟಲ್, ಆಕ್ಸಿಡೆಂಟ್. ಅಷ್ಟು ಬಿಟ್ಟರೆ ಬೇರೇನೂ ಕೇಳಿಸ್ಲಿಲ್ಲ. ಅರ್ಧ ಗಂಟೆಯಲ್ಲಿ ಹಾಸ್ಪಿಟಲ್ನ ಅವಳ ರೂಮಲ್ಲಿದ್ದೆ. ಏನಾಯಿತು, ಹೇಗಾಯಿತು, ಯಾಕಾಯಿತು ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ಲ. ನಿನ್ನ ನೀನು ಯಾವತ್ತಾರು ಸಮುದ್ರ ಮಧ್ಯೆ ಕಳ್ಕೊಂಡ್ರೆ 7 ಸಮುದ್ರ ದಾಟಾರು ಸರಿ, ನಾನು ನೀನು ಹುಡ್ಕೊಂಡು ಬರ್ತೀನಿ. ನಿನ್ನ ನೀನು ಯಾವತ್ತಾರು ಕತ್ತಲ್ಲಿ ಕಳ್ಕೊಂಡ್ರೆ ನಾನು ನಿನ್ನ ಬೆಳಕಾಗಿ ದಾರಿ ತೋರಿಸ್ತೀನಿ. ಯು ವಿಲ್ ಆಲ್ವೇಸ್ ಹ್ಯಾವ್ ಮೈ ಶೋಲ್ಡರ್ ಬೇಬಿ ವೆನ್ ಯು ಕ್ರೈ. ನಾನು ನಿನ್ನ ಎಷ್ಟು ಇಷ್ಟಪಡ್ತಿದ್ದೆ ಅಂತ ನೀನು ಮರೆತರೂ ಪರವಾಗಿಲ್ಲ, ಪ್ರತಿದಿನ ನಾನು ನಿಂಗೆ ಜ್ಞಾಪಿಸ್ತೀನಿ. ನನಗರಿವಿಲ್ಲದಂತೆ ಬಂದಿದ್ದವು ಮರೆತ ಎಲ್ಲ ಸಾಲುಗಳು.